ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೇಮ್ದೊಡ್ಡಿಗೆ ಹೊಂದಿಕೊಂಡಂತಿರುವಂಥ ಮೆಳ್ಳಹಳ್ಳಿ ಗ್ರಾಮದಲ್ಲಿ ನಮಾಜ್ ನಡೀತಿತ್ತು. ಅದು ಅಕ್ರಮ ಅಂತ ಹೇಳಿ ಸ್ಥಳೀಯರು ದೂರನ್ನು ಕೊಟ್ಟಿದ್ದಾರೆ. ಜೊತೆಗೆ ಆತಂಕ ಶುರುವಾಗಿದೆ ಅಂತ ಹೇಳಿ ದೂರಲ್ಲಿ ನಮೂದನ್ನು ಕೂಡ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಅಲ್ಲಿ ಯಾವಾಗಿಂದ ನಮಾಜ್ ಮಾಡ್ತಿದ್ರು? ನಮಾಜ್ ಮಾಡೋದಕ್ಕೂ ನಿಮ್ಗೆ ಆತಂಕ ಕಾಡೋದಕ್ಕೂ ಕಾರಣ ಏನು ಸರ್? ಸರ್, ಕರೀಮ್ ಅನ್ನೋ ವ್ಯಕ್ತಿ ಅವರು ಮನೆಯವರ ಫ್ಯಾಮಿಲಿ ಮಾತ್ರ ಅವ್ರ ಮನೆಯೊಳಗೆ ನಮಾಜ್ ಮಾಡ್ಕೊತಿದ್ರು. ಅದು ಲೈಸೆನ್ಸ್ ತಗೊಂಡಿರೋದು ಮನೆ ವಾಸಕ್ಕೆ ಅಂತ. ಆದರೆ ಅವನು ಇತ್ತೀಚೆಗೆ ಏನು ಸ್ಟಾರ್ಟ್ ಮಾಡಿದ್ದಾನೆ ಅಂತಂದರೆ, ಹೊರಗಡೆಯಿಂದ ಜನಗಳನ್ನ ಕರ್ಕೊಂಡು ಬಂದು ಒಂದು 150-200 ಜನ ಹೊರಗಡೆಯವರು ಮತ್ತು ಕಾಲೇಜ್ ಸ್ಟೂಡೆಂಟ್ಗಳು ಒಂದು 100-150 ಸೀಟು ಅದು ಕಾಂಪೌಂಡ್ ಎತ್ಬಿಟ್ಟಿದ್ದಾನೆ. ಒಳಗಡೆ ಕಾಣಲ್ಲ. ಒಳಗಡೆ ಎಲ್ಲ ಪೂರ್ತಿ ಮಸೀದಿಯೆಲ್ಲ ರೆಡಿಯಾಗಿದೆ. ಅದು ಯಾರಿಗೂ ಗೊತ್ತಿರಲಿಲ್ಲ. ನಾವು ಮೊನ್ನೆ ಹೋದ ಶುಕ್ರವಾರ ಏನು ಈ ಕಡೆ ಎಲ್ಲ ಇಷ್ಟೊಂದು ಮುಸ್ಲಿಮ್ಸ್ ಜನಾಂಗದವರೆಲ್ಲ ಹೋಯ್ತಾರಲ್ಲ ಅಂತ ನಾವೆಲ್ಲ ಡೈರೆಕ್ಟಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ಕೊಂಡು ಕಂಪ್ಲೇಂಟ್ ಮಾಡಿ ಹೋಗಿ ಡೈರೆಕ್ಟಾಗಿ ಹೋದಾಗ ಒಳಗಡೆ ಎಲ್ಲ ನಮಾಜ್ ಮಾಡ್ತಿದ್ರು. ಅದ್ರ ಬಗ್ಗೆ ಯಾಕೆ ಹಿಂಗೆ ಮಾಡ್ತಿದ್ರೆ, ನೀವು ಅನುಮತಿ ಇಲ್ದೇ ಎಲ್ಲ ಇಲ್ಲಿದ್ದೆಲ್ಲ ಮಾಡ್ತಾಯಿದ್ರಲ್ಲ ಅಂತ ಹೇಳಿ. ಯಾವಾಗಿಂದ ಸರ್ ಈ ಥರದ್ದು? ಮೊದಲೆಲ್ಲ ಕಡಿಮೆ ಜನ ಸೇರ್ತಿದ್ರ, ಏನಾಯ್ತಿತ್ತು ಅಂತ? ಅದು ಒಳಗಡೆ ಸೇರ್ಕೊಂಡು ಅಂತ ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಇತ್ತೀಚೆಗೆ ಜಾಸ್ತಿ ಜನ ಅಲ್ಲಿ ಓಡಾಟ ಶುರು ಮಾಡಿದ್ಮೇಲೆ ಶುಕ್ರವಾರ ಇದಾದ್ಮೇಲೆ ನಾವು ಈಗ ಹೋಗಿ ಚೆಕ್ ಮಾಡಿ ಇನ್ಫಾರ್ಮೇಷನ್ ಮಾಡಿದ್ದೀವಿ ಸರ್. ಏನಾಗ್ತಿತ್ತು ಸರ್ ಅಲ್ಲಿ? ಸರ್, ಏನಾಗ್ತಿತ್ತು ಅಂದರೆ, ನಾವು ಮೊದಲಿನಿಂದ ಇದು ನಡೀತಿತ್ತು ಎಲ್ಲೋ ಗೊತ್ತಿಲ್ಲ. ಬಟ್ ಅವ್ರ ಫ್ಯಾಮಿಲಿಯವ್ರು ಏನಿತ್ತು ಮನೆ ಒಳಗಡೆ ನಮಾಜ್ ಮಾಡ್ಕೊಳ್ತೀವಿ. ಅದಕ್ಕೆ ನಮಗೂ ತೊಂದರೆ ಇರಲಿಲ್ಲ ಸರ್. ಆದರೆ ಹೊರಗಡೆಯಿಂದ ಜನ ಕರೆಸಿ ನಮಾಜ್ ಮಾಡ್ತಾ ಇರೋದ್ರಿಂದ ನಾವು ಇದನ್ನು ತಡೆದ್ವಿ ಸರ್. ಹೋಗಿ ಆತಂಕ ಶುರು ಏನಂದ್ರೆ ಸರ್, ಹೊರಗಡೆಯಿಂದ ಜನ ಕರೆಸಿ ಅವರು ಮಾಡಿಸ್ಬೇಕು ಅಂದರೆ ಏನಾದ್ರು ಒಂದು ದುರುದ್ದೇಶದಿಂದ ಸರ್ ಅಲ್ವಾ ಸರ್ ಮಾಡ್ತಾ ಇರೋದು ಇವರು. ಯಾಕೆಂದರೆ ಇಲ್ಲಿ ಶಾಂತಿಯುತ ಇರುವುದು ಸರ್ ಈ ನಮ್ಮ ಜಾಗ. ಬಟ್ ಇಲ್ಲಿ ಕೋಮುಗಲಭೆ ಎಬ್ಬಿಸಬೇಕು ಅಂತ ಅವರು ಹೊರಗಡೆಯಿಂದ ಜನ ಕರೆಸಿ ಅವರು ನಮಾಜ್ ಮಾಡೋದ್ರಿಂದ ಅದು ತೊಂದರೆ ಆಗುತ್ತೆ ಅಂತೇಳಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು, ಮತ್ತು PDO ಅವ್ರಿಗೂ ಒಂದು ಕಂಪ್ಲೇಂಟ್ ಕೊಟ್ಟು, ಮತ್ತು SP ಅವ್ರಿಗೂ ಕಂಪ್ಲೇಂಟ್ ಕೊಟ್ಟು, ತಹಸೀಲ್ದಾರ್ಗೂ ಒಂದು ಅರ್ಜಿ ಕೊಟ್ಟು ರಿಕ್ವೆಷನ್ ಕೊಟ್ಟಿದ್ದೀವಿ ಸರ್. ಅವರು ಕಾನೂನು ರೀತಿ ಏನು ಮಾಡಬೇಕು ಅದನ್ನು ನಾವು ಜರುಗಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಸರ್, ಈಗ ನಾಗಮಂಗಲದಲ್ಲಿ ಕೋಮುಗಲಭೆ ಆಯಿತು, ಅದಾದ ಬಳಿಕ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಯಾವ ರೀತಿ ನೀವು ಇದ್ರ ಬಗ್ಗೆ ಹೇಳ್ತೀರಿ ಅಂತ? ಸರ್, ಈಗ ನಮ್ಮ ಧರ್ಮನ ನಾವು ಪಾಲನೆ ಮಾಡ್ತೀವಿ, ಅವ್ರ ಧರ್ಮನ ಅವ್ರು ಪಾಲನೆ ಮಾಡ್ತಾರೆ. ಆದರೆ ಕೇರಳದಿಂದ ಬರ್ತಾ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ಕೂಡ ಇವರು ಒಂದು ವಾಟ್ಸಪ್ ಗ್ರೂಪ್ ಮಾಡೋದ್ರ ಮುಖಾಂತರ ಇವರು ಎಲ್ಲರನ್ನೂ ಮಳವಳ್ಳಿಯಿಂದ ಕರೆಸಿ, ಮದ್ದೂರಿಂದ ಕರೆಸಿ, ಮಂಡ್ಯದಿಂದ ಕರೆಸಿ ಇವರು ಕೋಮುಗಲಭೆ ಸೃಷ್ಟಿ ಮಾಡುವಂಥ ಉದ್ದೇಶವನ್ನೇ ಒಂದು ಇಂಡೈರೆಕ್ಟಾಗಿ ನಮಗೆ ಪ್ರೂವ್ ಮಾಡ್ತಾ ಇದ್ದಾರೆ ಇವರು. ಯಾಕೆಂದರೆ ಕಾಲದಿಂದ ಅವ್ರ ಮನೆಯವ್ರು ಮಾತ್ರ ಮಾಡ್ತಿದ್ರು. ಇವಾಗ ಏನು ಇವರು ವಾಟ್ಸಪ್ ಗ್ರೂಪ್ ಒಂದು ಮೆಸೇಜ್ ಹಾಕಿದ ತಕ್ಷಣ ಅಲ್ಲಿ ನಮಾಜಿಗೆ ಬರ್ತಾರೆ ಅಂತಂದರೆ ಇವ್ರ ಉದ್ದೇಶ ಏನಾಗಿರ್ಬೋದು ಅಂತ ನೀವೇ ಆಲೋಚನೆ ಮಾಡಬೇಕು. ಹೊರ ರಾಜ್ಯದವರು ಬರ್ತಿದ್ರು ಅಲ್ಲಿಗೆ ಸರ್. ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥ ಭಾರತಿ ಕಾಲೇಜಿಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಮ್ಮ ಭಾರತಿ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ದ ವಿದ್ಯಾರ್ಥಿಗಳನ್ನ ಒಂದು 25-30 ಜನಗಳನ್ನ ಗ್ರೂಪ್ ಮಾಡಿಕೊಂಡು ಅವ್ರಿಗೆ ನಿಮ್ಗೆ ಅದನ್ನು ಕೊಡಿಸ್ತೀವಿ ಇದನ್ನು ಕೊಡಿಸ್ತೀವಿ ಅಂತ ಆಶಾಮಾಷಿಗಳನ್ನ ತೋರಿಸ್ಕೊಂಡು ಪ್ರತಿ ವಾರ ಅವ್ರನ್ನ ನಮಾಜಿಗೆ ಬರೋ ಥರ ಮಾಡಿಕೊಂಡು ನಮಾಜ್ ಮಾಡಿಸ್ತಾ ಇದ್ದಾರೆ. ಆ ಗಮನವನ್ನು ಬಂದು ನಾವು ಕೂಡ ಅದನ್ನು ಕಾಲೇಜಿಗೆ ಮಾಹಿತಿ ಕೊಟ್ಟಿದ್ವಿ. ಈ ಥರ ಎಲ್ಲ ದುರುದ್ದೇಶಗಳನ್ನ ವಿದ್ಯಾರ್ಥಿಗಳನ್ನ ಬಳಸ್ಕೊತಾ ಇದ್ದಾರೆ, ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಪ್ರಿನ್ಸಿಪಾಲ್ಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಅವ್ರು ಅದ್ರ ಬಗ್ಗೆ ಎಚ್ಚರಿಕೆ ವಹಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಆ ಮನೇಲಿ ಎಷ್ಟು ಜನ ಸೇರ್ತಿದ್ರು? ಮನೇಲಿ 150-200ಕ್ಕೆ ಹೆಚ್ಚು ಜನ ಸೇರ್ತಾ ಇದ್ರು, ಪ್ರತಿ ವಾರ ಸೇರ್ತಾ ಇದ್ರು. ನಮಗೆ 15 ದಿನಗಳಿಂದ ಈ ಮಾಹಿತಿ ಬಂದಾಗ ನಾವೆಲ್ಲ ಹೋಗಿ ನೋಡಿದಾಗ ಅದನ್ನು ವಿಡಿಯೋ ಎಲ್ಲ ಮಾಡಿ ನೋಡಿದಾಗ ನಮಗೂ ಗೊತ್ತಾಯಿತು. ಸರ್, ಈಗ ಏನಾಗಬೇಕು ಸರ್? ನಮಗೆ ಇಲ್ಲಿ ನಡೆದಿರುವಂಥದ್ದು ಈ ಕರೀಮ್ ಅನ್ನೋ ವ್ಯಕ್ತಿ ತುಂಬ ಅನಧಿಕೃತವಾಗಿ ಅವರಲ್ಲದೇ ಸಹ KM ದೊಡ್ಡಿ ಭಾಗದಲ್ಲಿ ಯಾರೂ ಸಹ ಯತಿ ಸಂಖ್ಯೆಯಲ್ಲಿ ಮುಸ್ಲಿಮರನ್ನೆಲ್ಲ ಬೇರೆ ಕಡೆಯಿಂದ ಹೊರಗಡೆ ಕರ್ಕೊಂಡ್ಬಂದು ಇಲ್ಲಿ ಅಶಾಂತಿ ಸೃಷ್ಟಿಸೋಕ್ಕೆ ಮತ್ತು ಕೋಮುಗಲಭೆ ಸೃಷ್ಟಿಸೋಕ್ಕೆ ಇವನು ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಇದಕ್ಕೋಸ್ಕರ ಇವನ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ದಯಮಾಡಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ಇದಕ್ಕೆ ನಮಗೆ ಪರಿಹಾರ ಒದಗಿಸಬೇಕು, ಈ ಸಮಸ್ಯೆ ಇಲ್ಲಿಗೆ ಬಗೆಹರಿಸಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಕೈಲಿ. ನಾವು ಸರ್, ಕೊನೆಯದಾಗಿ ಏನು ಕ್ರಮ ಆಗಬೇಕು ಸರ್? ಅದು ಅವನ್ನೆಲ್ಲ ಅವನು ಹೇಳಿಕೆ ಕೊಟ್ಟಿದ್ದ, ನಾವು ಏನಾರು ಅಕ್ರಮ ಚಟುವಟಿಕೆಗಳು ಆ ಥರದ್ದು ಮಸ್ಜಿದ್ ನಮಾಜ್ ಮಾಡೋದಾಗಲಿ ನಾವು ಮಾಡಿದ್ರೆ ನಾನು ನೆಲಸಮ ಮಾಡ್ಬೋದು ನೀವು ಅಂತ ಏನು ಕೊಟ್ಟಿದ್ದಾನೆ. ಅವನು ಸೈಟ್ನ ಪೂರ ನೆಲಸಮ ಮಾಡ್ಬೋದು ಅಂತ ಅವನೇ ಹೇಳಿಕೆ ಕೊಟ್ಟಿದ್ದಾನೆ, ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ. ಅದು ಜಿಲ್ಲಾಡಳಿತ ಆ ಶೆಡ್ನ ನೆಲಸಮ ಮಾಡಬೇಕು ಸರ್. ಅದು ಮತ್ತೆ ಯಾವ ಅನೈತಿಕ ಚಟುವಟಿಕೆಗಳಾಗಲಿ ಇನ್ನೊಂದಾಗಲಿ ನಡೆಯಬಾರ್ದು. ಅವ್ರ ಮನೆಯವ್ರು ಏನಾದರೂ ಮಾಡ್ಕೊಳ್ಳಿ, ಏನಾದರೂ ಸರ್ ನಮ್ಗೇನಂದರೆ ಅವ್ರ ಮನೆಯವರು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಹೊರಗಡೆಯಿಂದ ಕರ್ಸ್ಕೊಬಂದು ಇಲ್ಲಿ ನಮಾಜ್ ಮಾಡೋದು ಅದು ನಾವು ಆಕ್ಷೇಪ ಮಾಡ್ತೀವಿ ಸರ್. ಅದು ಇದಿಷ್ಟು ಸ್ಥಳೀಯರ ಮಾತಾಗಿದೆ. ಅಂದರೆ ಅಲ್ಲಿ ಗುಂಪುಗೂಡಿ ನೂರಾರು ಸಂಖ್ಯೆಯಲ್ಲಿ ಏನು ನಮಾಜ್ ಮಾಡ್ತಿರೋದ್ರಿಂದ ನಮಗೆ ಆತಂಕ ಶುರುವಾಗಿದೆ. ಅಲ್ಲಿರುವಂಥ ಶೆಡ್ಡನ್ನು ತೆರವುಗೊಳಿಸಬೇಕು. ಯಾಕೆಂದರೆ ಅಲ್ಲಿ ಅನುಮತಿಯನ್ನು ಪಡ್ಕೊಂಡಿರೋದು ಮನೆಗೆ ಅಂತೇಳಿ, ಮನೆಗೆ ಹೊಂದಿಕೊಂಡಂತೆ ಶೆಡ್ಡನ್ನು ನಿರ್ಮಾಣ ಮಾಡ್ಕೊಂಡು ಈ ರೀತಿ ಗುಂಪುಗೂಡಿಸ್ಕೊಂಡು ನಮಾಜನ್ನು ಮಾಡ್ತಾ ಇದ್ದಾರೆ. ನಮ್ಮ ಲೋಕಲ್ ಅವ್ರು ಮಾತ್ರ ಅಲ್ಲ, ಹೊರ ಜಿಲ್ಲೆ ಹೊರ ರಾಜ್ಯದಿಂದಲೂ ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ ಅಂತೇಳಿ ಒಂದು ಅನುಮಾನ ವ್ಯಕ್ತಪಡಿಸಿ ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಪೊಲೀಸ್ನವರು ಹಾಗೂ ಸ್ಥಳೀಯ ಪಂಚಾಯಿತಿಯವರು ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. They destroyed our house and our life.
ಜಾಗಕ್ಕೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ. ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುಣಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ. ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.